ನನಗೆ ಅವಾರ್ಡ್ ಬಂದಿರೋದು ಆ್ಯಕ್ಚುಲಿ ಆ್ಯಕ್ಟರ್ ಆಗಿ ಬೆಸ್ಟ್ ಆ್ಯಕ್ಟರ್ ಸ್ಟೇಟ್ ಅವಾರ್ಡ್ ಬಂದಿರೋದು ಆ್ಯಕ್ಟಿಂಗ್ ಮಾಡೋದಿರೋದಕ್ಕೆ. ಸೊ ಎಲ್ರಿಗೂ ನಮಸ್ಕಾರ. ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಕಾಡ ನನ್ನ ಮೊದಲ ಸಿನಿಮಾ ರಿಂಗ್ ಮಾಸ್ಟರ್, ಅದಾದಮೇಲೆ ಮಂಜರಿ ಮಾಡಿದೆ. ಮೂರನೇ ಸಿನಿಮಾ ಕಾಡ ಸಿನಿಮಾನ ಸುಮಾರು ಈ ಸೈಕೋ ಥ್ರಿಲ್ಲರ್, ಸೈಕೋಪಾತ್ಸ್ ಬಗ್ಗೆ ಒಂದು ಸಿನಿಮಾ ಮಾಡೋಣ ಅಂತ ತಲೆ ಬಂದಾಗ ನಾನು ಅದನ್ನು ಸ್ಟಡಿ ಮಾಡ್ತಾ ಹೋದೆ. ಏನಂದರೆ ಸೈಕೋಪಾತ್ಸ್ ಅಂದರೆ ಈಗ ಕೆಲವೊಂದು ನಮ್ಮ ಸಿನಿಮಾದಲ್ಲಿ ಚಿಕ್ಕದ್ರಲ್ಲಿ ಅವನಿಗೇನೋ ಆಗಿತ್ತು, ಅದರಿಂದ ಅವನು ಏನೇನೋ ಆಗೋದ ದೊಡ್ಡವನಾದ್ಮೇಲೆ ಆ ಥರ ಎಲ್ಲ ಸಾಕಷ್ಟು ಸಿನಿಮಾಗಳಿದೆ. ಬಟ್ ನಾನು ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ನನಗೆ ಗೊತ್ತಾಗಿದ್ದ ವಿಷಯ ಏನು ಅಂದರೆ, ಪ್ರಪಂಚದಲ್ಲಿ 2-4% ಜನ ಹುಟ್ಟುತ್ತಾನೆ ದೇ ಆರ್ ರಿವಿಲ್. ಅದಕ್ಕೆ ಅದು ನಾನು ಹಾಕಿರೋದು ದ ಬಾರ್ನ್ ಇವಿಲ್ ಅಂತ, ಇನ್ಬಿಲ್ಟ್ ಇವಿಲ್ ಅಂತ ಹಾಕಿರೋ ರೀಸನ್ ಏನು ಅಂದರೆ, ಅವರು ಯಾವುದೋ ಸಂದರ್ಭದಿಂದನೋ ಅಥವಾ ಯಾವುದೋ ಕಾರಣದಿಂದನೋ ಅವರು ಸೈಕೋಗಳಾಗಲ್ಲ, ಅವರು ಹುಟ್ಟುತ್ತಾನೆ ಸೈಕೋಪಾಸ್ಗಳಾಗಿರ್ತಾರೆ. ಅದನ್ನು ಒಂದು ಲೇಡಿ ಸುಮಾರು 25 ವರ್ಷ ಸ್ಟಡಿ ಮಾಡಿ ಒಂದು ರಾಯಲ್ ಸೊಸೈಟಿ ಅಂತ ಹೇಳಿ ಅದರಲ್ಲಿ ಸುಮಾರು 1.5 ಗಂಟೆ 2 ಗಂಟೆದು ಅವರು ಎಕ್ಸ್ಪ್ಲನೇಷನ್ನೇ ಇದು ಮಾಡಿದ್ದಾರೆ. ಸೊ ಅದನ್ನ ಇಟ್ಕೊಂಡು ಅದನ್ನು ನನಗೆ ಸ್ವಲ್ಪ ಇಂಗ್ಲೀಷು ತುಂಬ ಮಾಡಿ ಬರುತ್ತೆ, ನನಗೆ ಗೊತ್ತಿಲ್ಲದೆ ಮತ್ತು ಈ ಕತೆ ಬೇಸಿಕ್ ಕತೆ ಹೇಳಿದ್ಮೇಲೆ JK ಸರ್ ಚೆನ್ನಾಗಿ ಪರಿಚಯ ಇದ್ದು, ನಾನು ಸರ್ ಕೂತ್ಕೊಂಡು ಆ ಇಡೀ ಏನು ಆ ಲೇಡಿ ಎಕ್ಸ್ಪ್ಲೈನ್ ಮಾಡಿದ್ದಂತಹ ಇದನ್ನು ಸಾರ್ ಹತ್ರನೂ ಕೂತ್ಕೊಂಡು ಅದನ್ನು ಕೇಳಿಕೊಂಡು ನನಗೆ ಗೊತ್ತಾಗದೇ ಇರೋದನ್ನ ಸಾರ್ ಹತ್ರ ಇದೇನು ಸರ್ ಅಂತ ಕೇಳಿಕೊಂಡು ಅದನ್ನೆಲ್ಲ ಸಂದರ್ಭಗಳನ್ನು ಇಲ್ಲಿ ಬಳಸ್ಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ. ಇದೇನಂದ್ರೆ ಈ ಕತೆ ಮಾಡ್ತಾ ಇದನ್ನು ಪಾರ್ಟ್ 2 ಕೂಡ ಮಾಡಬಹುದು ಅಂತ ಅನ್ನಿಸ್ತು. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ರುಚಿ ಸರ್ ಆ್ಯಕ್ಟ್ ಮಾಡಿದ್ದಾರೆ. ಇದು ಹೋಗಿ ಈ ಸಿನಿಮಾಗೋಸ್ಕರ ಅಪ್ರೋಚ್ ಮಾಡಿದಾಗ ಸರ್ ಬನ್ನಿ ಸರ್ ಅಂದರೆ ಈ ಥರ ಇದೆ ಪಾತ್ರ ಮಾಡಿ ಸರ್ ಅಂದರೆ, ಇಲ್ಲ ರೀ ಏನು ಮಾಡ್ಬೇಕು ಈ ಥರ ಸಿನಿಮಾ ಅಂತ ಹೇಳಿದ್ರು. ಆ್ಯಕ್ಚುಲಿ ಸರ್ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದು ಕಾಡಾದ ಪಾರ್ಟ್ 2 ಬರುತ್ತೆ ಇಲ್ವ ನನಗೆ ಗೊತ್ತಿಲ್ಲ, ಬಂದರೆ ಆ ಸಿನಿಮಾ ಕತೆ ಹೇಳಿರೋದು ನಾನು. ಆ ಸಿನಿಮಾ ಕತೆ ಕೇಳಿ ಪಾರ್ಟ್ 2 ಕತೆ ಕೇಳಿ ಈ ಸಿನಿಮಾದಲ್ಲೇ ಆ್ಯಕ್ಟ್ ಮಾಡೋದಕ್ಕೆ ಅಚ್ಚು ಸರ್ ಒಪ್ಕೊಂಡಿರೋದು. JK ಸರ್ ವಂಡರ್ಫುಲ್. JK ಸರ್ ಬಗ್ಗೆ ಹೇಳಬೇಕು ಅಂದರೆ ಡೇ 1ನಿಂದ ಅವರು ಏನಂದರೆ ಎಷ್ಟು ಕಷ್ಟ ಇತ್ತು ಅಂದರೆ, ಈ ಪಾತ್ರ ಸುಮ್ಮನೆ ಅದು ನೋಡಿದಷ್ಟು ಸುಲಭ ಅಲ್ಲ, ಇಲ್ಲಿವರೆಗೂ ಮಾಡಿರೋ ಈಸಿ ಪಾತ್ರನೂ ಅಲ್ಲ ಈ ಪಾತ್ರ. ಮತ್ತು ನಮಗೆ ಅಲ್ಲಿ ಮಳೆಗಾಲ, ಜಿಗಣೆಗಳ ಕಾಟ ಅದನ್ನೆಲ್ಲ ಸಹಿಸ್ಕೊಂಡು ಅದ್ರ ಜೊತೆಗೆ ಕೋಆಪ್ರೇಷನ್. JK ಸರ್ ನೋಡಿದ್ರೆ ಫುಲ್ಲು ಸ್ಟೈಲಾಗಿ ಏನೋ ಒಂದು ಸ್ವಲ್ಪ ರಗಡಾಗಿ ಕೋಪ ಥರದಲ್ಲೇ ಇರ್ತಾರೆ ಅಂತ ಅನಿಸುತ್ತೆ. ನಮ್ಮದು ಸ್ಟಾರ್ಟಿಂಗ್ ಹಂಗೆ ಅನಿಸಿತ್ತು. ಬಟ್ ಸ್ಪಾಟಲ್ಲಿ ಬಂದು ನಿಜವಾಗ್ಲೂ ನಮ್ಗೆ ಎಷ್ಟು ಸಹಕಾರ ಮಾಡ್ತಾರೆ ಅಂದರೆ, ಈ ಮಳೆ ಶುರು ಮಾಡಿಬಿಟ್ವಿ, ಫೈಟ್ ಎಲ್ಲ ಶುರು ಮಾಡಿದ್ವಿ, ಮಳೆ ಬಂದಿದ್ದು ನಿಂತೋಯ್ತು. ಸೊ ಮಳೆ ಕಂಟಿನ್ಯೂಟಿ, ಅದಕ್ಕೆ ಪೈಪ್ಗಳನ್ನ ಹಾಕಬೇಕಾಗಿತ್ತು. ಸೊ ಪೈಪ್ಗಳು ಹಾಕೊಂಡು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ಗಳ ಜೊತೆ ಮತ್ತು ಬೇರೆ ಸೆಕ್ಟರ್ ಜೊತೆಗೆಲ್ಲ ಸೇರಿ ಸಾರ್ ಕೂಡ ಪೈಪ್ಗಳನ್ನ ಅಷ್ಟು ದೂರದಿಂದ ಎತ್ಕೊಂಡ್ಬಂದು ಅದನ್ನೆಲ್ಲ ಜೋಡಿಸ್ಕೊಂಡು ನಮ್ಮ ಜೊತೆ ಅಂದರೆ ಅವರು ಪ್ರತಿ ಒಂದು ಕ್ಷಣ ಪರಿಪೂರ್ಣವಾಗಿ ಈ ಸಿನಿಮಾದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂತ ನಾನು ಹೇಳ್ತೀನಿ. ಈಗ ನನ್ನ ಪ್ರಕಾರ JK ಸರ್ ಕಾಡ ಬಿಫೋರು, ಕಾಡ ಆಫ್ಟರು. ಅದಂತೂ ಹೇಳ್ತೀನಿ ಸರ್, ನೀವು ಮಾಡಿರ್ಬೋದು ಗೊತ್ತಿಲ್ಲ, ಬಟ್ ನಾನು ನೋಡಿರೋ ನಿಮ್ಮ ಸಿನಿಮಾಗಳಲ್ಲಿ ಕಾಡ ನನಗೆ ದಿ ಬೆಸ್ಟ್ ನಿಮ್ಮ ಸಿನಿಮಾ ನನಗನ್ಸೋದು. ಯಾಕಂದರೆ ಆ್ಯಸ್ ಎ ಆ್ಯಕ್ಟರ್ ನೀವು ಈ ಸಿನಿಮಾದಲ್ಲಿ ನೀವು ಇನ್ನೂ ಕರೆಕ್ಟಾಗಿ ನಾವು ಮತ್ತೆ ಎಡಿಟ್ ಎಲ್ಲ ಮಾಡಿರೋದನ್ನು ನೋಡಿಲ್ಲ ನೀವು ಆ ಕಾಪಿನ. ಸೊ ಈ ಕಾಪಿ ನೋಡಿದ್ಮೇಲೆ ನಿಮಗೂ ಅನಿಸುತ್ತೆ, ಫಸ್ಟ್ ಡೇ ನೋಡಿದಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಸ್ ಎನ್ ಆ್ಯಕ್ಟರು ಇವ್ರನ್ನ ಕನ್ನಡ ಚಿತ್ರರಂಗ ಇನ್ನೂ ಒಳ್ಳೊಳ್ಳೆ ಕಥೆಗಳ ಜೊತೆಗೆ ಸಾರ್ನ ಇಟ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ಒಂದು ತುಂಬ ದೊಡ್ಡ ಮಟ್ಟಿಗೆ ಸ್ಟಾರ್ ಆಗ್ತಾರೆ ಸಾರು. ಮತ್ತು ಕಾವ್ಯ ಶೆಟ್ಟಿನೂ ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಪ್ರತಿಯೊಬ್ಬರು ಇವರು ಅಂತಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾವ್ಯ ಶೆಟ್ಟಿ ಅವರು ತುಂಬ ಒಳ್ಳೆ ಕೋಆಪ್ರೇಷನ್ ಮಾಡಿದ್ದಾರೆ. ನಮ್ಮ ಇವರು ಯಾರು ಉಗ್ರಂ ಮಂಜು ಅವರು ನನಗೊಂಥರ, ನಾನು ಯಾವುದೇ ಸಿನಿಮಾ ಮಾಡೋ ಪ್ರತಿ ಸಿನಿಮಾದಲ್ಲಿ ಅವರು ಇರ್ತಾರೆ. ಅವರು ನನಗೆ ಸ್ನೇಹಿತ ಕೂಡ ಹೌದು. ಈ ಸಿನಿಮಾದಲ್ಲಿ ಉಗ್ರಂ ಮಂಜು ಅವರು ಪಾತ್ರ ಇದು ಏನಂದರೆ, ಕಾಡ ಮತ್ತು ಇನ್ನೊಂದು ಟೀಮು ಫಸ್ಟು ಶುರುವಿನಲ್ಲಿ ಇದು 2 ಕಥೆಯಾಗಿ ಹೋಗ್ತಾ ಒಂದು ಕಥೆಯಾಗಿ ಮರ್ಜ್ ಆಗುತ್ತೆ. ಸೊ ಅವರು ಉಗ್ರಮಂಜು ಅವರು ನಮ್ಮ ರಾಮು ಮತ್ತು ರಾಣವ್ ಮತ್ತು ರೂಪಾರಾಯಪ್ಪ ಇದೊಂದು ಟೀಮ್ ಇದೆ. ಈ ಪ್ರತಿಯೊಬ್ಬರೂ ಅವ್ರ ಪಾತ್ರನ ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸ್ಕೊಟ್ಟಿದ್ದಾರೆ. ನನಗೆ ಖುಷಿ ಇದೆ ಈ ಸಿನಿಮಾ ಮಾಡಿರೋದಕ್ಕೆ. ನಾನು
ಪ್ರೇಕ್ಷಕರಿಗೆ ಈ ಸಿನಿಮಾ ಮುಖಾಂತರ ಅವರ ಹಣನ ಮತ್ತು ಸಮಯನ ವೇಸ್ಟ್ ಮಾಡಲ್ಲ. ಖಂಡಿತವಾಗ್ಲೂ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ. ಮತ್ತು ಮನೆ ಮಂದಿ ಎಲ್ಲ ಬಂದು ನೋಡಿ ಅಂತ ನಾನು ಹೇಳಲ್ಲ. ಇದೇನಂದರೆ ಥ್ರಿಲ್ಲರ್ ಮೂವಿನ ಯಾರು ಇಷ್ಟಪಡ್ತೀರಾ ಅವ್ರಿಗೆ ಈ ಸಿನಿಮಾ ಇಷ್ಟ ಆಗುತ್ತೆ. ಈ ಮನೆ ಮಂದಿ ಎಲ್ಲ ಬಂದು ಕೂತ್ಕೊಂಡು ನೋಡಿ ಪ್ಲೀಸ್, ಖಂಡಿತ ಹೇಳಲ್ಲ. ಈ ಸಿನಿಮಾ ಬಂದು ಪ್ಯೂರ್ಲಿ ಇದೊಂದು ಥ್ರಿಲ್ಲರ್ ಮೂವಿನ ಇಷ್ಟಪಡೋರು. ನಿಮ್ಮ ಮನೆ ಮಂದಿ ಎಲ್ಲ ಥ್ರಿಲ್ಲರ್ ಮೂವಿನ ಇಷ್ಟಪಡ್ತಾರೆ ಅಂದರೆ ಖಂಡಿತ ಒಂದು ಈ ಸಿನಿಮಾನ ನೋಡಬಹುದು. ಯಾಕಂದರೆ ಕೆಲವೊಂದು ಜನ ನೋಡಿದ್ದೀನಿ, ಮನೆ ಮಂದಿ ಎಲ್ಲ ನೋಡ್ಬೋದು ಅಂತೇಳಿ ಮನೆ ಮಂದಿ ಎಲ್ಲ ಹೋದಾಗ ಏನು ಈ ಮೂವಿ ಈ ಥರ ಇದೆ ಅಂತ ಕಮೆಂಟ್ ಮಾಡಿರೋದೆಲ್ಲ ಮಾಡಿದ್ದೀನಿ. ಸೊ ನಾನು ಮೊದಲೇ ಹೇಳ್ತಾ ಇದ್ದೀನಿ, ಇದೊಂದು ಸೆನ್ಸರ್ ಯು ಎ ಸರ್ ಸೆನ್ಸರ್ ಯು ಎ ಆಗಿದೆ. ಪ್ರಾಪರ್ ಸೈಕೋಪಾತ್ ಮೂವಿನೇ ಮಾಡಿರೋದು. ಬಟ್ ಆದಷ್ಟು ಬೇರೆ ರಕ್ತಪಾತನ ನಾನು ವಿಜೃಂಭಣೆ ಮಾಡಿಲ್ಲ. ಅಂದರೆ ವಿಷಯ ನಾನು ಹೇಳಿದ್ದೀನಿ ಹೊರತು ಅದನ್ನು ರಕ್ತಪಾತನ ವಿಜೃಂಭಿಸಿಲ್ಲ. ನಾನು ಎಷ್ಟು ಬೇಕು ಅಷ್ಟೇ. ಸರ್ ಹೇಳಿ ಸರ್. ಸರ್ ಆ ಲೇಡಿ ಹೆಸರು ನಾನು ಕಳಿಸ್ಕೊಡ್ತೀನಿ ಸರ್, ಸುಧೀರ್ ವೆಂಕಟೇಶ್ ಸರ್ಗೆ. ನಾನು ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಅಷ್ಟು ನಾನು ಅಲ್ಲಿ ಟೋಟಲ್ ಲಿಂಕೇ ಕಳಿಸ್ಕೊಟ್ಬಿಡ್ತೀನಿ ಸರ್. ಸರ್ ಇಂಡಿಯಾದಲ್ಲಿ ಒಂದೇ ಒಂದು ಹುಡುಗ ಇದ್ದಾನೆ ಸರ್, ಅದು ಯಾವುದು 8 ವರ್ಷದ ಹುಡುಗ ಸರ್. ಹುಡುಗನ ಹೆಸರು ಈ ಕ್ಷಣಕ್ಕೆ ನನಗೆ ನೆನಪಿಲ್ಲ. 8 ವರ್ಷದ ಹುಡುಗ ಇದ್ದಾನೆ ಸರ್. ಇಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಸರ್. ಅಂದರೆ ಆ ಲೇಡಿ ಹೇಳಿದ ಪ್ರಕಾರ, ನಾನು ಸ್ಟಡಿ ಮಾಡಿದ ಪ್ರಕಾರ, ಆ 2-4% ಏನು ಮಕ್ಕಳು ಹುಡ್ತಾರೆ ಅದಕ್ಕೆ ಅಬ್ಸಲ್ಯೂಟ್ ಯಾವುದೂ ಟ್ರೀಟ್ಮೆಂಟ್ ಇಲ್ಲ. ಅಂದರೆ ಕಂಟ್ರೋಲಲ್ಲಿ ಇರಬಹುದು ಅಷ್ಟೇ. ಅದು ಕಂಟ್ರೋಲಲ್ಲಿ ಇಡಬಹುದು. ಅಂದರೆ ಏನು ಅಂದರೆ ಆದಷ್ಟು ಎಲ್ಲ ಪಾಸಿಟಿವ್ ಇದನ್ನೇ ಯಾವಾಗಲೂ ಹೇಳಿ 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 ಅವ್ರು ಆ ಇದರಲ್ಲಿ ಸ್ವಲ್ಪ ಏನೋ ಮೇಂಟೈನ್ ಮಾಡಬಹುದು ಅಷ್ಟೇ. ಎಗೈನ್ ಏನಾದರೂ ಒಂದು ಸ್ವಲ್ಪ ಚೂರು ಡಿಸ್ಟರ್ಬ್ ಆದ್ರೂ ಅವರು ದೇ ಬಿಕಮ್ ಎ ವೈಲೆಂಟ್ ಸರ್. ಸೊಸೈಟಿ ತುಂಬ ಕಷ್ಟ, ಅವರು ತುಂಬ ಡೇಂಜರ್. ಅವರು ಯೂಶಲಿ ಒಂದು ಅದು ಹೋಗ್ತಾ ಏನಂದರೆ ಪ್ರತಿಯೊಬ್ಬರಲ್ಲೂ ಸರ್ ಬೇಸಿಕ್ ಆಗಿ ಏನಂದರೆ ಪ್ರತಿಯೊಬ್ಬರಲ್ಲೂ ಈ ಸೈಕೋಪಾತ್ ಗುಣಗಳು ಇರುತ್ತಂತೆ. ಪ್ರತಿಯೊಬ್ಬರಲ್ಲೂ ಸೈಕೋಪಾತ್ ಗುಣಗಳು ಇರುತ್ತಂತೆ. ಅದು ಬೆಳೀತಾ ಬೆಳೀತಾ ನಾವು ಎಜುಕೇಷನ್ ಮಾಡ್ತಾ, ತಂದೆ ತಾಯಿ ಬುದ್ಧಿ ಹೇಳ್ತಾ, ಸಂಸ್ಕಾರ ಏನು ಕಲಿತಾ ಸೊ ಆ ಪಾಸಿಟಿವ್ ಇದಕ್ಕೆ ಕನ್ವರ್ಟ್ ಆಗೋಗ್ಬಿಡ್ತೀವಿ. ಕೆಲವೊಂದು ಜನ ಬಂದು ಅದೇ ಇದರಲ್ಲಿ ಮೂವ್ ಆಗೋಗ್ಬಿಡ್ತಾರೆ. ಸೊ ಯಾರನ್ನೋ ಕೊಲೆ ಮಾಡೋದು, ಯಾವುದೋ ಕಾರಣ ಕೊಲೆ ಮಾಡೋದು, ದೇ ಆರ್ ರೌಡೀಸ್, ದೇ ಆರ್ ನಾಟ್ ಸೈಕೋಪಾತ್ ಸರ್. ಸೊ ಇದು ಆ ಥರ ಸರ್. ಇದು ಪ್ರಾಪರಾಗಿ ಬಂದು ನಾನು ಆ ಲೇಡಿದನ್ನ ನಾನು ಸುಧೀಂದ್ರ ಸರ್ ಬೇಕಾದ್ರೆ ನಾನು ಕಳಿಸ್ಕೊಡ್ತೀನಿ. ನಾನು ಹುಡುಕಿ ಖಂಡಿತ ಇಲ್ಲ ಸರ್, ನಾನು ಮಾಡಿದ್ದೀನಿ, ಅದನ್ನು ಸ್ಟಡಿ ಮಾಡಿಬಿಟ್ಟೆ ನಾನು ಹೌದು ಈ ಥರ ಮಾಡಿರೋದು ಅಂತ. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಬಂದು ನಾನು ಏನು ಕಾಡ ಪಾರ್ಟ್ 1 ಅಂತಲೇ ನಾವು ಇಲ್ಲಿವರೆಗೂ ನಾವು ಮಾಡಿದ್ದು ಪಾರ್ಟ್ 1 ಅಂತ. ಈ ಅಮೇರಿಕಾದಲ್ಲಿ ಇವರು ಬೆಂಗಳೂರಲ್ಲಿ ಪ್ರೊಡ್ಯೂಸರು ಅಮೇರಿಕಾಗೆ ಹೋದ್ರು, ಅವರೊಂದು ಮಾತಾಡಿದ್ರು. ಸೊ ಗೊತ್ತಿಲ್ಲ ಇಮಿಡಿಯೇಟಾಗಿ ಮಾಡ್ತೀನೋ ಇಲ್ವೋ ನಮ್ಗೆ ಗೊತ್ತಿಲ್ಲ ಅಂತ. ಸೊ ನಾವೇನು ಮಾಡಿದ್ವಿ, ಪಾರ್ಟ್ 1 ಅನ್ನೋದನ್ನ ತೆಗ್ದಿದ್ದೀವಿ ಸದ್ಯಕ್ಕೆ. ಮಾಡೋವಂಥ ಪ್ರಯತ್ನ ಅಂತ ಖಂಡಿತ ಮಾಡ್ತೀವಿ. ಪಾರ್ಟ್ 2 ಏನಾದ್ರು ಅಂದರೆ ಸರ್ ಇನ್ನೂ ವಿಸ್ತೃತವಾಗಿ ಏನು ಟೋಟಲ್ ನಾನು ಎಲ್ಲ ಸ್ಟಡಿ ಮಾಡಿದ್ದೀನಿ, ಏನೇ ನಾನು ನೋಟ್ಸ್ ಮಾಡ್ಕೊಂಡಿದ್ದೀನಿ, ಅದರ ಪರಿಪೂರ್ಣವಾಗಿರೋದನ್ನು ನಾನು ಪಾರ್ಟ್ 2 ಅಲ್ಲಿ ನಾನು ಖಂಡಿತವಾಗ್ಲೂ ನಾನು ಹೇಳ್ತೀನಿ ಸರ್. ಇವಾಗ ಸ್ವಲ್ಪ ಎಷ್ಟು ಬೇಕು ಈ ಸಿನಿಮಾಗೆ, ಎಷ್ಟು ಬೇಕು ಒಂಚೂರು ಕಮರ್ಷಿಯಲ್ ಎಲಿಮೆಂಟ್ಸ್ನೆಲ್ಲ ಈ ಸಿನಿಮಾಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾನು ಹೇಳಿದ್ದೀನಿ ಸರ್. ಇಲ್ಲ ಆ ಥರ ಅಂದರೆ ಸರ್ ರಿಯಲ್ ಇನ್ಸಿಡೆಂಟ್ ಯಾರು ನೋಡಿದ್ರ ಅಂದರೆ ಹ್ಯೂಮನ್ ಟೆಂಡೆನ್ಸಿ ಈಗ ನೋಡ್ತಾ ಇರ್ತೀವಲ್ಲ ಸರ್, ಸುಮ್ಮನೆ ನಾವು ಜೊತೆಗೆ ಇರ್ತಾರೆ. ಒಂದು ಸ್ವಲ್ಪ ಇವನ್ಗೆ ಅವನು ಒಂಥರ ಹುಚ್ಚಾಡ್ದಂಗೆ ಆಡ್ತಾನೆ, ಅವ್ನು ಸೈಕ್ ನಮ್ಮ ಮಗರು ಅಂತ ಹೇಳ್ತಾ ಇರ್ತಾರೆ. ಅವಾಗಿಂದ ನೀವು ಯಾಕೆ ಅವ್ರನ್ನ ಪದೇ ನೋಡ್ತಾ ಇದ್ದೀರಾ ಅಂತ ಗೊತ್ತಿಲ್ಲ ಸರ್ ರೀಸನ್ ಏನು ಅಂದರೆ ನಮಗೆ ಏನಂದರೆ ಫಸ್ಟೇ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು. ಪ್ರೊಡ್ಯೂಸರ್ ಬಂದು ನಾನು ಬರ್ತೀನಿ ಜೊತೆಗೆ ಮಾಡೋಣ ಅಂತ ಹೇಳಿದರು ಸರ್. ಅವರು ಬರೋದು ಲೇಟ್ ಆಯಿತು, ಅವ್ರದ್ದೇನೋ ಫ್ಲೈಟ್ ಏನೋ ತೊಂದರೆ ಆಯಿತು. ಸೊ ಆಗಲ್ಲ ಅಂತ ಹೇಳಿದ್ರು. ಅವ್ರಿಗೆ ವೆಯ್ಟ್ ಮಾಡಿಕೊಂಡು ನಾವು ತುಂಬ ಸರ್ ಡಿಸ್ಟ್ರಿಬ್ಯೂಷನ್ ಬಂದು ಸಿನಿಪಾಲಿಸ್ ಅವ್ರು ಮಾಡ್ತಾ ಇದ್ದಾರೆ ಸರ್. ಸಿನಿಪಾಲಿಸ್ ಅವ್ರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದು ಸಿನಿಮಾನ. ಅದಕ್ಕೆ ಜೊತೆಯಾಗಿ ಸಿನಿಪೋಲಿಸ್ ಅವ್ರಿಗೆ ಜೊತೆಗೆ ಹೇಮಂತ್ ಅನ್ನೋರು ಇದು ಮಾಡ್ತಾ ಇರೋದು. ಮೇಜರ್ಲಿ ಬಂದು ಸಿನಿಪೋಲಿಸ್ ಅವರೇ. ಯಾಕಂದರೆ ಅದು
ನಮ್ಮ ಪ್ರೊಡ್ಯೂಸರ್ಗೆ ಅವ್ರು ಬಿಫೋರ್ ಹಿಂದಿ ಸಿನಿಮಾ ಕೂಡ ಅವ್ರು ಸಿನಿ ಪ್ರೊಡ್ಯೂಸರ್ನೇ ರಿಲೀಸ್ ಮಾಡಿದ್ರು. ಸೊ ಅವರು ಆ ಕಾಂಟ್ಯಾಕ್ಟಲ್ಲೇ ರಿಲೀಸ್ ಮಾಡ್ತಾ ಇದ್ದಾರೆ ಸರ್ ಸಿನಿಮಾನ. ಥ್ಯಾಂಕ್ ಯು ಸರ್. ಅದೇ ಪ್ರೊಡ್ಯೂಸರ್ ಇವಾಗ ಬರೋಕ್ಕಾಗಲಿಲ್ಲ. ಪ್ರೊಡ್ಯೂಸರು ಯಾಕಂದರೆ ಅವ್ರಿಗೆ ಒಂದು ಪೈಸೆ ಕನ್ನಡ ಬರೋಲ್ಲ, ನನಗೆ ಬರೋದು ಅರ್ಧಂಬರ್ಧ ಹಿಂದಿ. ಆದ್ರೂ ಅದರಲ್ಲಿ ಈ ಕತೆ ಹೇಳಿ ಹೌದು ಸರ್. ಮಧ್ಯದಲ್ಲಿ ಜೆ ಕೆ ಸರ್ ಎಲ್ಲರೂ ಬ್ಯುಸಿ ಆದರು. ನಾನು ಅವಾಗ ಹೇಳ್ತಾ ಇದ್ದೆ ಸರ್ 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 ಬರ್ತೀನಿ ಸರ್ ಬರ್ತೀನಿ ಸರ್ ಬರ್ತೀನಿ ಸರ್ ಅಂತ ಹೇಳ್ತಾ ಇದ್ರು. ಬಟ್ ಫೈನಲಿ ಏಪ್ರಿಲ್ 15ನೇ ತಾರೀಕು ಬರ್ತಾ ಇದ್ದೀವಿ. ದಯಮಾಡಿ ನೋಡಿ. ತುಂಬ ಲೇಟ್ ಆಯಿತು ಸರ್, ಖಂಡಿತ ಲೇಟ್ ಆಯಿತು. ಅದು ಪ್ರೊಡಕ್ಷನ್ ಹೌಸ್ ಕಡೆಯಿಂದ ನಾನು ಸಾರಿ ಕೇಳ್ತೀನಿ, ತುಂಬ ತಡ ಆಗಿದೆ. ಸರ್ ಈಗ ಆ್ಯಸ್ ಎ ಡೈರೆಕ್ಟ್ರು ನನ್ನ ಕೆಲಸ ಏನು ಮಾಡಬೇಕಾಗುತ್ತೋ ನಾನು ಅದನ್ನು ಮಾಡಿದ್ದೀನಿ. ಪ್ರೊಡ್ಯೂಸರ್ ಸರು ರಿಯಾಲಿಟಿ ಹೌದು. ನನಗೂ ಅರ್ಥ ಆಗುತ್ತೆ ಸರ್. ಸರ್ ನಾನು ಖಂಡಿತವಾಗ್ಲೂ ಬಯಲ್ಲ ಸರ್. ಅದಕ್ಕೆ ಸರ್ ಇಮಿಡಿಯೇಟಾಗಿ ಸುಧೀಂದ್ರ ಸರ್ ಫೋನ್ ಮಾಡಿಬಿಟ್ಟು ಸರ್ ಈ ಥರದೊಂದು ಅವ್ರಿಗೂ ತುಂಬ ಶಾರ್ಟ್ ನೋಟಿಸಲ್ಲಿ ಹೇಳಿ ನಾನು ಸರ್ ಹೇಳಿ ಅವರು ಹೇಳಿದ್ರು. ಯಾಕಂದರೆ ನಾನು ಮೊದಲ ಸಿನಿಮಾದಿಂದ ಎಲ್ಲ ನನ್ನ ಕಾರ್ಯಕ್ರಮನೆಲ್ಲ ಅವರೇ ಮಾಡೋದು. ಸೊ ಅವ್ರು ಹೇಳಿದ್ರು ಏನು ವಿಶ್ವದ ಈ ಥರ ಮಾಡ್ಕೊಳ್ತಾ ಇದೆ ಅಂತ. ಸರ್ ಈ ಥರ ಆಗಿದೆ ಅಂತ ಹೇಳಿದ ತಕ್ಷಣ ಅವ್ರು ಇಮಿಡಿಯೇಟಾಗಿ ನನಗೆ ಇದು ವ್ಯವಸ್ಥೆ ಮಾಡಿಕೊಟ್ರು. ಸೊ ನಿಮ್ಮ ಮುಂದೆ ಬಂದಿದ್ದೀವಿ. ನೀವೆಷ್ಟು ಇದನ್ನು ಪುಷ್ ಮಾಡೋಕ್ಕಾಗುತ್ತೋ ಪುಷ್ ಮಾಡಿ ಸರ್, ದಯಮಾಡಿ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ ಪ್ಲೀಸ್. ಇದು ಮತ್ತು ನಮ್ಮ ಅರುಣ್ ಸರ್, ನಮ್ಮ ಕ್ಯಾಮ್ರಾಮ್ಯಾನ್ ಬಗ್ಗೆ ಹೇಳಬೇಕು. ಅರುಣ್ ಸುರೇಶು ಅಯ್ಯಪ್ಪನ ಕರ್ಕೊಂಡು ಲೊಕೇಶನ್ ಎಲ್ಲ ತೋರಿಸಿದಾಗ ದಪ್ಪ ಇದ್ದಾರೆ ಅವರು. ಅಯ್ಯಪ್ಪನ ತೋರಿಸಿದಾಗ ಕೆಲವೊಂದು ಶಾರ್ಟ್ಗಳು ಸ್ವಲ್ಪ ರಿಸ್ಕಿ ಶಾರ್ಟ್ಗಳಿತ್ತು. ಇದು ಮಾಡ್ತೀರಾ ಮಾಡ್ತೀನಿ ಅಂತ ನನಗೆ ಡೌಟ್ ಇತ್ತು, ಇಷ್ಟು ದಪ್ಪ ಇದ್ದಾನೆ ಮನುಷ್ಯ, ಹೇಗೆ ಮಾಡ್ತಾರೆ ಈ ಕೆಲಸನ ಅನ್ನೋ ಅಷ್ಟು ಭಯ ಇತ್ತು. ಬಟ್ ಕೆಲಸಕ್ಕೆ ಅಂತ ಬಂದಾಗ ರಾಕ್ಷಸ ಮನುಷ್ಯ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಪ್ರೀತಿಯ ಸತೀಶ್ ಬಾಬು, ನಾನು ಗುರುಗಾರು ಅಂತಿದ್ದೆ, ಮ್ಯೂಸಿಕ್ ಡೈರೆಕ್ಟ್ರು, ಅವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ದುಃಖ ಆಗುತ್ತೆ. ಬಿಕಾಸ್ ನನಗೆ ಮನುಷ್ಯ ಅಂದರೆ ತುಂಬ ಲವ್. ಈ ಸಿನಿಮಾನ ಒಂದು ಮ್ಯೂಸಿಕ್ ಏನಂದರೆ ಒಂದು ಹಂತಕ್ಕೆ ಬೇರೆ ಲೆವೆಲ್ಗೆ ಇದು ಸಿನಿಮಾ ಹೋಗಿರೋ ಕಾರಣ ಬಂದು ಮ್ಯೂಸಿಕ್ಕು. ಅವ್ರು ಯಾವಾಗಲೂ ನಾನು ಒಳ್ಳೆಯದನ್ನೇ ಬಯಸ್ತಾ ಇದ್ರು. ಅವರು ಇವಾಗ ನಮ್ಮ ಜೊತೆಗಿಲ್ಲ ಅನ್ನೋದು ನನಗೆ ತುಂಬ ನೋವಿದೆ, ತುಂಬ ಬೇಜಾರಿದೆ. ಸರ್ ಈ ಸಿನಿಮಾನ ಸರ್ ಸಿನಿಮಾ ಆಯಿತು ಸರ್, ಇದು ಒಂದು 2 years ಆಯಿತು ಸರ್. 2 years ಆಯಿತು ಶೂಟಿಂಗ್ ಕಂಪ್ಲೀಟ್ ಆಗಿ. ಒಂದು 80% ಆಗಿತ್ತು. ಮಧ್ಯದಲ್ಲಿ ಅಗೈನ್ ನಮ್ಮ ಪ್ರೊಡ್ಯೂಸರ್ ಬೆಂಗಳೂರಿಂದ ಅಮೇರಿಕಾಗೆ ಶಿಫ್ಟ್ ಆಗಬೇಕಾಗಿತ್ತು. ಸೊ ಅಲ್ಲಿ ಕಂಪ್ನಿ ಇದೆ ಅವ್ರದ್ದು. ಆ್ಯಕ್ಚುಲಿ ಸಿನಿಮಾ ಪ್ರೊಡಕ್ಷನ್ ಮಾತ್ರ ಅಲ್ಲ, ಅವ್ರದ್ದು ಸಾಫ್ಟ್ವೇರ್ ಕಂಪ್ನಿ ಇದೆ ಇಂಡಿಯಾದಲ್ಲಿ, ಬೆಂಗಳೂರು, ಅಮೇರಿಕಾ ಮತ್ತು ಲಂಡನ್ನಲ್ಲಿದೆ. ಸೊ ಆ ಕೆಲಸಕ್ಕೆಲ್ಲ ಹೋಗ್ಬೇಕಾಯ್ತು. ಅವ್ರು ಹೇಳಿದ್ರು, ವಿಶ್ವತ್ ನೋಡಮ್ಮ ಈ ಥರ ಇದೆ, ಸ್ವಲ್ಪ ಹೋಲ್ಡ್ ಮಾಡೋಣ, ಆಮೇಲೆ ನಾನು ಬಂದು ಮಾಡ್ತೀನಿ ಅಂತ ಹೇಳಿದ್ರು. ಸೊ ಬಂದು ಎಲ್ಲ ಮಾಡಿ ಈಗ ರೀಸೆಂಟಾಗಿ ಟೋಟಲ್ ಎಲ್ಲ ಸೆನ್ಸಾರ್ ಕೆಲಸನೆಲ್ಲ ಈಗ ಒಂದು ತಿಂಗಳಿಂದ ನಾವು ಮುಗಿಸಿದ್ದು ಸರ್.